ನಮ್ಮ ಗುರುಗಳು ಹೆಂಗೆ ಅಂತ ಹೇಳಿದ್ರೆ, ಕಾರಲ್ಲಿ ಏನಾದ್ರು ಹೋಗ್ತಾ ಇದ್ರೆ ಅವರು ಕಾರು ಹೋಗ್ತಾ ಇದ್ದ ರಸ್ತೆಗೆ ಇಷ್ಟೇ ನೋಡ್ತಾ ಇರಲಿಲ್ಲ, ಸ್ಪೀಡಾಮೀಟ್ರೇ ನೋಡೋರು. ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಾನೆ. ಅವ್ರು ಯಾವ ಕಾರಣಕ್ಕೂ 40 ಮೇಲೆ ಹೋಗ್ಕೊಡು. ಏನಾದ್ರು 40 ಮೇಲೆ ಹೋಗ್ತಿದ್ದಂಗೆ ಗಲಾಟೆ ಮಾಡಕ್ಕೆ ಶುರು ಮಾಡ್ತಾರೆ. ಅಯ್ಯೋ 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 ಅಂದ್ಬಿಟ್ಟಿದ್ದಾನೆ. ಆಕ್ಸಿಲೇಟರ್ ಮೇಲೆ ಕಾಲು ಇದೆಯಲ್ಲ ಅದನ್ನ ತಳ್ಬಿಡೋರು. ತೆಗಿ 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 ಅಂತ ಕೂತ್ಕೊಂಡು ಹೊರಡ್ತು ಕಾರು. ಹೊರಡ್ತು ಇವ್ರ ಪಾಡಿಗೋರೇನೋ ಒಂದು ಸ್ವಲ್ಪ ದಮ್ ಹೊಡೆದೋ ಏನೋ ತೂಕಡಿಸ ಹಿಂಗಂದ್ರು. ಹೀಗನ್ನೋ ಹೊತ್ತು ಕರೆಕ್ಟಾಗಿ ಅವ್ನು ನೋಡ್ದ, ಅಪ್ಪ ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು 40 ಇದ್ದಿದ್ದು 60, 70, 80, 100 ತನಕ ಹೊಟ್ಟೋದ. ಹೊಡಿತಾ ಇದ್ದಾನೆ, ಚಚ್ತಾ ಇದ್ದಾನೆ. ಇವ್ರು ಯಾವ ಒಂದು ಜೋಲ್ಟ್ ಆಯ್ತು ನಂದು ಹಿಂಗೆ ನೋಡ್ತಾರೆ. 100 ಹೋಗ್ತಾ ಇದೆ. ಅವ್ರ ಮಗನೂ ಕೂಡ ದೊಡ್ಡವನಾದ, ಮುರಳಿ ಅಂತ. ಸೊ ಅವನಿಗೂ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಅವ್ರಿಗೆ. ಸರಿ, ಅವ್ರಿಗೊಂದು ಪಿಕ್ಚರ್ ಮಾಡಿದ್ರು. ಅದು ತುಂಬ ಚೆನ್ನಾಗಾಯಿತು. ಪ್ರೇಮ ಪರ್ವ ಅಂತ ಕಾಣಿಸುತ್ತೆ. ಪ್ರೇಮ ಪರ್ವ ತುಂಬ ಚೆನ್ನಾಗಿತ್ತು, ಕಾಮಿಡಿ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಅದು ಓನ್ ಪ್ರೊಡಕ್ಷನ್ ಅವ್ರದ್ದು. ಅಷ್ಟರಲ್ಲಿ ಅವರು ಬೇರೆ ಬಂದ್ಬಿಟ್ಟಿದ್ರು. ಪ್ರೇಮ ಪರ್ವ, ಆಮೇಲೆ ಬೇರೆ ಬೇರೆ ಪಿಕ್ಚರ್ ಮಾಡಿದ್ರು. ಬೀಳಿಗೆರೆಯ ಬನದಲ್ಲಿ ಅಂತ ಮಾಡಿದ್ರು. ಆಮೇಲೆ ಈ ಪಿಕ್ಚರ್ಸ್ ಎಲ್ಲ ಮಾಡ್ಕೊಂಡು ಇದು ಬಂದರು. ಭಾಳ ದಿವಸ ಪಿಕ್ಚರ್ ಮಾಡಿಲ್ಲ. ಆಮೇಲೆ ಕೊನೆಗೆ ಏನಾಯ್ತು, ನಾನು ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ಹೊಸಬನ್ನ ಇಟ್ಕೊಂಡು ಮಾಡೋಣ ಅಂದ್ಬಿಟ್ಟು ಒಂದು ಪಿಕ್ಚರು ಪ್ರೇಮ ಅಂತ ಮಾಡಿದ್ರು. ಅದು ರಿಲೀಸ್ ಮಾಡೋದು ತುಂಬ ಕಷ್ಟ ಆಗೋಯ್ತು. ಕೊನೆಗೆ ಏನಾಗೋಯ್ತು ಅಂದರೆ, ರಿಲೀಸ್ ಮಾಡಬೇಕಾದ್ರೂ ಹೆಚ್ಚು ಕಮ್ಮಿ ಒಂದು 35 ಲಕ್ಷ 40 ಲಕ್ಷ ರೂಪಾಯಿನೂ ಒಂದು ಶಾರ್ಟ್ ಬಂದ್ಬಿಡ್ತು. ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಲ್ಯಾಬ್ ಖರ್ಚು, ಈ ಖರ್ಚು, ಆ ಖರ್ಚೆಲ್ಲ ಕೊಡಬೇಕಾಗಿದ್ದು 35-40 ಲಕ್ಷ ರೂಪಾಯಿ ಇತ್ತು. ಏನು ಮಾಡೋದು ಅಂತ ಗೊತ್ತಿಲ್ಲದೇ ಇದು ಗೊತ್ತಾಯಿತು ಅವ್ರ ಮಗ ಮುರಳಿಗೆ. ಮುರಳಿ ಅವನ ಪಾಪ ಬಂದು ಅಲ್ಲಿಂದನೇ ಚೆನ್ನೈಯಿಂದ ಬಂದು, ಮದ್ರಾಸಿಂದ ಬಂದು ಅಷ್ಟು ದುಡ್ಡನ್ನು ತಂದು ಅಪ್ಪನಿಗೆ ಕೊಟ್ಟು ರಿಲೀಸ್ ಮಾಡಿ ಅಂತ ಹೇಳ್ದೆ. ಆ ಪೀರಿಯಡ್ನಲ್ಲಿ ನಾನು ನಮ್ಮ ಗುರುಗಳು ನೋಡಿದೆ. ಅವ್ರು ಹೇಳಿದ್ರು, ಹೀಗೆ ನೀನು ಏನು ಮಾಡ್ತಿದ್ದೆ ಬಾಬಿ, ಒಂದು ಪಿಕ್ಚರ್ ಮಾಡು. ನಾನು ಮಾಡಿದ್ದೀನಿ, ಇನ್ನೂ ರಿಲೀಸ್ ಆಗಿರಲಿಲ್ಲ. ಇನ್ನು ಶಾರ್ಟ್ ಆಫ್ ಫಂಡ್ಸು ಅದೆಲ್ಲ ಇನ್ನೂ ವರ್ಕೌಟ್ ಆಗಿರಲಿಲ್ಲ. ನೀನು ಚೆನ್ನಾಗಿ ಮಾಡ್ತೀಯಾ, ಮಾಡು ಅಂತ ಹೇಳಿದ್ರು. ಇಲ್ಲ ಅಣ್ಣ, ಬೇಡ, ನನಗೆ ನಾನು ಮಾಡೋದು ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ, ಬೇಡ. ಯಾಕೆಂದರೆ ಅದಕ್ಕೆ ಮುಂಚೆ ನಾನು 7 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿ 5 ಪಿಕ್ಚರ್ ಚೆನ್ನಾಗಿತ್ತು, 2 ಪಿಕ್ಚರ್ ಹೋಗಲಿಲ್ಲ. ನಮ್ಮ ಮನೆಯವರು ಅವರೆಲ್ಲ ನಾನು ಸೇರಿ ನಮ್ಮ ಪಾರ್ಟ್ನರ್ ಬೇಡ, ಪಿಕ್ಚರ್ ಮಾಡೋದು ಬೇಡ ನೀನು ಅಂತ, ಬೇಕಾದ್ರೆ ಡೈರೆಕ್ಷನ್ ಮಾಡ್ಕೊಂಡಿರು ಅಂದರು. ಸೊ ನಾನು ಡೈರೆಕ್ಷನ್ ಮಾಡ್ಕೊಂಡಿದ್ದೆ ಇದ್ದೆ, ಅದು ಮುಂದೆ ಹೇಳ್ತೀನಿ. ನಾನು ಡೈರೆಕ್ಷನ್ ಮಾಡ್ಕೊಂಡೇ ಇದ್ದೆ. ಸೊ ಇದೊಂಥರ ಬರೀ ಡೈರೆಕ್ಷನ್ಲಿ ಇದ್ದೇನೆ ಹೊರತು ನಂಗೆ ಪ್ರೊಡಕ್ಷನ್ ನಾ ಮಾಡಲ್ಲ, ಬೇಡ ನನಗೆ ಅಂತ. ನೋಡಪ್ಪ ಮಾಡಪ್ಪ ಅಂತಂದ್ರು ಅಷ್ಟೇ. ಅವ್ರು ಹೇಳಿದ್ರು ಕೂಡ, ಗುರುಗಳು ಹೇಳಿದ್ರು ಅಂತ ನಾನು ಮಾಡೋಕ್ಕೆ ಹೋಗಲಿಲ್ಲ, ಬಿಟ್ಬಿಟ್ಟೆ. ಆಮೇಲೆ ಇದಕ್ಕೆ ಶಾರ್ಟ್ ಬಂತು, 35-40 ಲಕ್ಷ ರೂಪಾಯಿ ಶಾರ್ಟ್ ಆದಾಗ ಮುರಳಿ ಬಂದು ಕೊಟ್ಟ. ಅವರು ಇಲ್ಲ, ಯಾಕೋ ನಂಗೆ ಅರ್ಥವಾಗಲಿಲ್ಲ. ಇಲ್ಲ, ಅವರು ತಮಿಳಲ್ಲೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು, ಇಲ್ಲ ಅಂದರೆ ಮಗ ಹಿಟ್ಟಾಗಿದ್ದ ಅಲ್ಲಿ ಇಲ್ಲೂ ಕೂಡ ಹಾಕೊಂಡು ಮಾಡ್ಬೋದಾಗಿತ್ತು. ಯಾಕೋ ಅದು ಮಾಡ್ದೇನೆ ಅವರು ಇಲ್ಲಿ ಹೊಸಬರನ್ನೇ ಇಟ್ಕೊಂಡು ಮಾಡೋಣ ಅಂದ್ಬಿಟ್ಟು ಮಾಡಿದ್ರು ಈ ಪ್ರೇಮ. ಅದಕ್ಕೆ ಮುಂಚೆ ಅಭಿಜಿತ್, ಶಶಿ ಅಂತ ಇಟ್ಕೊಂಡು ಅದೊಂದು ಪಿಕ್ಚರ್ ಮಾಡಿದ್ರು ಅಂತ ಹೇಳಿದ್ರಿ, ಭೂತಾಯಿನ ಮಗ ಅಂತ. ಏನು ಅಲ್ಲೇನೆ ಭೂತಾಯಿನ ಮಗ, ಭೂತಾಯಿನ ಮಗ ಅಯ್ಯೋ ಇಟ್ಟ ಮೇಲೆನೆ ಇವರು ಭೂತಾಯಿ ಮಕ್ಕಳು ಅಂತ ಒಂದು ಇಟ್ರು. ಅದೇನೋ ಏನು ಕಥೆನೋ ಏನೋ ನಾನು ನೋಡ್ಲಿಲ್ಲ. ಅದು ಆ ಪಿಕ್ಚರು ಚೆನ್ನಾಗಿ ಹೋಗ್ಲಿಲ್ಲ, ಈಗೂ ಇದನ್ನು ಹೋಗ್ಲಿಲ್ಲ. ಒಂದು ರೀತಿ ಬಹಳ ಲಾಸ್ ಆಗೋಯ್ತು ನಮ್ಮ ಗುರುಗಳಿಗೆ, ವೇದನೆ ಅದಾಗೋಯ್ತು. ಈಗ ಏನಾಗುತ್ತೆ, ಒಂದ್ಸತಿ ಲತ್ತೆ ಹೊಡೆಯೋದು ಅಂತಾರೆ. ಒಂದ್ಸತಿ ಏನಾದ್ರು ಅದೃಷ್ಟ ಕುಲಾಯಿಸತ್ತೆ, ಅದೃಷ್ಟ ಬಿಗಡಾಯಿಸ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಒಂದಾಗತ್ತೋ ಹೋಗುತ್ತೆ. ಆ ಥರ ಇವ್ರಿಗೂ ಆಯಿತು, ಇದೇ ಥರ ನಮ್ಮ ದ್ವಾರಕೀಶ್ಗೂ ಆಯಿತು. ಸೊ ದ್ವಾರಕೀಶ್ ಕೊನೆಗೆ ಹಂಗು ಹಿಂಗು ಮಾಡಿ ಫಸ್ಟ್ ಕ್ಲಾಸ್ ಆಗಿ ಒಂದು ಪಿಕ್ಚರ್ ಮಾಡಿಬಿಟ್ಟು ಕೊನೆಗೆ ಅವನ ಪಿಕ್ಚರ್ ಯಾವುದು ತುಂಬ ಚೆನ್ನಾಗಾಯಿತು. ಆಪ್ತ ಮಿತ್ರ ತುಂಬ ಅದ್ಧೂರಿ ಆಗೋಯ್ತು. ಸೊ ಅವ್ನು ಏನು ಕಳ್ಕೊಂಡಿದ್ನೋ ಅದೆಲ್ಲ ವಾಪಸ್ ಬರೋಂಗಾಯ್ತು. ಸೊ ಬಟ್ ಇವ್ರದ್ದು ಅದು ಮಾಡೋಕ್ಕೆ ಅಂತ ಹೋದ್ರು ಆಗಲಿಲ್ಲ, ಇವ್ರಿಗೆ ತುಂಬ ಲಾಸ್ ಆಗೋಯ್ತು. ಆಮೇಲೆ ಇವರು ಒಂದು ಜಮೀನು ತಗೊಂಡಿದ್ರು ಸಿರಾ ಹತ್ರನೋ ಎಲ್ಲೋ ಜಮೀನು. ಆ ಜಮೀನು ಅವರು ಬಹಳ ಆಸೆ ಪಟ್ಟು ಅದು ಇದು ಮಾಡಬೇಕು, ವ್ಯವಸಾಯ ಮಾಡಬೇಕು ಅನ್ನೋ ಆಸೆ ಪಟ್ಟು ಬಾವಿ ತೋರಿಸೋರು. ಅದು ಬಾವಿ ತೋರ್ಸಕ್ಕೆ ನಾವು ಇನ್ನು ಎಲ್ಲಿ ನೀರಿದೆ ಅಂತ ನೋಡ್ತೀವಲ್ಲ, ಅದು ನೋಡಿದ್ರೆ ಅದು 3-4 ಕಡೆ ಜಾಗ ತೋರಿಸ್ತದೆ ನೀರಿದೆ ಅಂತ. ಆದರೆ ಅಲ್ಲಿ ತೋಡಿದ್ರೆ ನೀರೇ ಬರಲಿಲ್ಲ, ಪಾಳು ಜಾಗ ಆಗೋಯ್ತು.
ಸೊ ಆ ಥರ 4-5 ಸತಿ ಅವರು ಬಾವಿ ತೋಡಿ ಲಾಸ್ ಮಾಡ್ಕೊಂಡ್ರು ಅವ್ರು. ಆಮೇಲೆ ಅವ್ರ ಜೊತೆ ಯಾವಾಗಲೂ ಅವ್ರ ಅಕ್ಕನ ಮಗ ಒಬ್ಬ ಇರ್ತಿದ್ದ, ಅವನ ಜೊತೆ ಅವನೇ ಯಾವಾಗಲೂ ನೋಡ್ಕೊತಿದ್ದ. ಆಮೇಲೆ ಕೊನೆಗೆ ಯಾರು ಹೇಳಿದ್ರು ಆ ಜಮೀನು ಕೂಡ ಅವನಿಗೆ ಕೊಟ್ಬಿಟ್ರು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ದುರ್ಘಟನೆ ಅಂದರೆ ಮಾಡಿ ಮೇಲ್ಗಡೆಯಿಂದ ಅವ್ರ ಹೆಂಡತಿ ಕಾಲು ಜಾರೆ ಬಿದ್ದರು, ತಲೆಗೆ ಏಟು ಬಿತ್ತು. ಅವರು ಸ್ವಲ್ಪ ದಿವಸ ಆಸ್ಪತ್ರೆಯಲ್ಲಿದ್ದು ಆಮೇಲೆ ನಮ್ಮ ಗುರುಗಳನ್ನ ಬಿಟ್ಟು ಹೊಟ್ಟೋದ್ರು. ಸೊ ಅದೊಂದು ಅವ್ರಿಗೆ ತುಂಬ ದೊಡ್ಡ ತೊಂದರೆ ಆಗೋಯ್ತು, ಜೀವನದಲ್ಲಿ ಆಘಾತ ಆಗೋಯ್ತು. ಆದರೆ ಬೆಳೆದ ಮಗಳು ಅವ್ರ ಜೊತೆನೇ ಇದ್ದಿದ್ದರಿಂದ ಮಗಳ ಜೊತೆನೇ ಕೊನೆಯವರೆಗೂ ಇದ್ದರು. ಆಮೇಲೆ ಇದಾಯಿತು, ಹೆಂಡತಿ ಹೋಗಾಯ್ತು. ಆಮೇಲೆ ಕೊನೆಗೆ ಏನಾಯ್ತು ಏನು ಕತೆನೋ, ಮಗನೂ ಕೂಡ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದ. ಆಮೇಲೆ ಅವನೇನು ಮಾಡ್ದ ಅಂದರೆ ಒಬ್ಬ ಮೇಕಪ್ ಮೆನ್ ಇದ್ದ, ಅವನ ಮೇಕಪ್ ಮೆನ್. ಆ ಮೇಕಪ್ ಮೆನ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದ. ಆ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾಗ ಅವನಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅವನಿಗೊಂದಿಷ್ಟು ಅಪಾರವಾದ ಹಣನ ಮುರಳಿ ಕೊಟ್ಟು ಅವನು ಕಳ್ಕೊಂಡ. ಅವನಿಗೊಂದು ರೀತಿ ಅಲ್ಲಿ ಲಾಸ್ ಆಗೋಯ್ತು ಅವನಿಗೆ. ಆಮೇಲೆ ಯಾವಾಗಲೂ ಸ್ಟಾರ್ ವ್ಯಾಲ್ಯೂ ನಿರಂತರವಾಗಿ ಇರೋದಿಲ್ವಲ್ಲ. ಹಾಗೂ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿ ದುಡ್ದ, ಮನೆ ಮಾಡ್ದ, ಎಲ್ಲ ಮಾಡ್ದ. ಆಮೇಲೆ ಇಲ್ಲಿ ಈ ಬೆಂಗಳೂರಲ್ಲಿ ಇದ್ದಾಗಲೇ ಅವ್ರ ಮನೆ ಪಕ್ಕದಲ್ಲೇ ಇದ್ದು ಹುಡುಗಿನ ಪ್ರೀತಿಸಿ ಮದುವೆನೂ ಮಾಡ್ಕೊಂಡ. ನಮ್ಮ ಗುರುಗಳು ಅದಕ್ಕೆ ಒಪ್ಪಿಗೆ ಕೊಟ್ಟರು. ಆಮೇಲೆ ಅವ್ನು ಮದ್ರಾಸ್ಗೆ ಹೋಗಿ ಒಂದು ಬಾಲಚಂದ್ರ ಅವ್ನು ಗುರುತಿಸಿ ಆಮೇಲೆ ಒಳ್ಳೆ ನಾಯಕನಾದ, ಸಂಪಾದನೆ ಮಾಡ್ದ, ಎಲ್ಲ ಮಾಡ್ದ. ಆಮೇಲೆ ಆ ಮದುವೆ ಆದ್ಮೇಲೆ ಅವನಿಗೆ ಐ ಥಿಂಕ್ 2 ಗಂಡು ಮಕ್ಕಳು ಏನೋ ಅಂತ ಕಾಣಿಸುತ್ತೆ, 3 ಜನ. ಅವನೊಬ್ಬ ಅಥರ್ವ ಅಂತ, ಇನ್ನೊಬ್ಬನು ಇದು. ಸೊ ಇಬ್ಬರು ಹೀರೋಗಳಾದರು. ಇವನು ಹೀರೋ ಆಗಿ ನೋಡಿದ್ನೋ ಬಿಟ್ಟನೋ ಗೊತ್ತಿಲ್ಲ. ಮುರಳಿಗೆ ಆರೋಗ್ಯ ಸರಿ ಬರಲಿಲ್ಲ. ಆಮೇಲೆ ಅವನು ನಮ್ಮ ಗುರುಗಳು ಇದ್ದಾಗಲೇ ಅವನು ಹೊಟ್ಟೋದ. ಸೊ ಅದೊಂದು ದುರ್ಘಟನೆ ನಮ್ಮ ಗುರುಗಳಿಗೆ. ನಮ್ಮ ಗುರುಗಳು ಹೆಂಗೆ ಅಂತ ಹೇಳಿದ್ರೆ, ಕಾರಲ್ಲಿ ಏನಾದ್ರು ಹೋಗ್ತಾ ಇದ್ರೆ ಅವರು ಕಾರು ಹೋಗ್ತಾ ಇದ್ದ ರಸ್ತೆಗೆ ಇಷ್ಟೇ ನೋಡ್ತಾ ಇರಲಿಲ್ಲ, ಸ್ಪೀಡಾಮೀಟ್ರೇ ನೋಡೋರು. ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಾನೆ. ಅವ್ರು ಯಾವ ಕಾರಣಕ್ಕೂ 40 ಮೇಲೆ ಹೋಗ್ಕೊಡೋದು. ಏನಾದ್ರು 40 ಮೇಲೆ ಹೋಗ್ತಿದ್ದಂಗೆ ಗಲಾಟೆ ಮಾಡಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಸತಿ ಏನ್ ಮಾಡ್ತಾರೆ ಅಂದ್ರೆ, ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದಿದ್ದು. ಒಟ್ಟಿಗೆ ಹೋಗ್ತಾ ಇದ್ರೆ ನಾನು ಮುಂದೆ ಕೂತಿರುವೆ, ನನ್ನ ಪಕ್ಕ ನಮ್ಮ ಗುರುಗಳು ಕೂತಿರೋರು. ಸೊ ಅದು ಬಾಬಿ ನೋಡು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದ ನೋಡು. ನಾನು 60, 70, 80 ಹೇಳ್ಬಿಟ್ರೆ ಅಯ್ಯೋ ಅಂದ್ಬಿಟ್ಟಿದ್ದಾನೆ. ಆಕ್ಸಿಲೇಟರ್ ಮೇಲೆ ಕಾಲಿದೆಯಲ್ಲ ಅದನ್ನ ತಳ್ಬಿಡೋರು, ತೆಗಿ ಅಂತ. ಡ್ರೈವರ್ಗಳು ಮಹಾಬಲ ಆಗಿರಲ್ಲ ಅಂತ ಇರೋರು. ಈಗ ಅವ್ನು ರಿಟೈರ್ ಆಗ್ಬಿಟ್ಟ ಅವನು. ಆಮೇಲೆ ಅವನು ನಮ್ಮ ರವಿಚಂದ್ರನ್ ಹತ್ರ ಹೋಗ್ತಾ ಅವ್ರ ಕಂಪನಿ ರೆಗ್ಯುಲರ್ ಆಗಿರುವ. ಸೊ ಅವ್ರಿಗೆ ಒಂದು ಸ್ಪೀಡಾಗಿ ಹೋಗಿ ಕೂಡ್ದು. ಒಂದು ಘಟನೆಯಲ್ಲಿ ಏನು ಅಂದರೆ, ಮಗನ ಜೊತೆ ಇದು ಚೆನ್ನೈಗೆ ಹೋಗ್ತಾ ಇದ್ದಾರೆ, ಮುರಳಿ ಜೊತೆ. ಬಾ ಅಂತ ಕರೆದೆ. ಬೇಡ ನಾನು ಬರಲ್ಲ, ನಾನು ಹೋಗು, ನೀನು ಸ್ಪೀಡಾಗಿ ಹೋಗ್ತೀಯ. ಇಲ್ಲ, ನಾನು ಸ್ಪೀಡಾಗಿ ಹೋಗಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಸ್ಪೀಡಲ್ಲಿ ಹೋಗ್ತೀನಿ, ಬನ್ನಿ ಅಂತ. ಸರಿ ಹಂಗೆ ಹೇಳ್ತಾರಲ್ಲ ಅಂತ ಕೂತ್ಕೊಂಡು ಹೊರಟು ಕಾರು ಹೊರಟು ಇವ್ರ ಪಾಡಿಗೋರು ಏನೋ ಒಂದು ಸ್ವಲ್ಪ ದಮ್ ಹೊಡೆದೋ ಏನೋ ತೂಕಡಿಸ ಹಿಂಗಂದ್ರು. ಹೊತ್ತು ಕರೆಕ್ಟಾಗಿ ಅವ್ನು ನೋಡ್ದ, ಅಪ್ಪ ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು 40 ಇದ್ದಿದ್ದು 60, 70, 80, 100 ತನಕ ಹೊಡಿತಾ ಇದ್ದಾನೆ, ಚಚ್ತಾ ಇದ್ದಾನೆ. ಇವ್ರು ಯಾವಾಗಲೋ ಒಂದು ಜೋಲ್ಟ್ ಆಯ್ತು, ನಂದು ಹಿಂಗೆ ನೋಡ್ತಾರೆ, 100ಕ್ಕೆ ಹೋಗ್ತಾ ಇದೆ. ನಿಲ್ಸು ಅಂದನು. ಅವ್ನು ಯಾವಾಗ ಇವರು ಎದ್ರು ತಕ್ಷಣ ಅನ್ಬೋದು 60ಕ್ಕೆ ಬಂದು ನೋಡು, ಯಾಕೆ ನೋಡು ಪಪ್ಪ ಹೇಳ್ತಾ ಇದ್ದೆ, ನೋಡು 40ರಲ್ಲೇ ಇದ್ದೀನಿ ಅಂತ. ಸಾಕು, ನಾನು ನೋಡ್ದೆ, ನೀನು 100ರಲ್ಲಿ ಹೋಗ್ತಾ ಇದ್ದೆ, ನಿಲ್ಸು ಅಂದರು. ನಿಲ್ಸಿದ್ರೆ ಇಳಿದ್ಬಿಟ್ರು ರಸ್ತೆಲೇನೆ. ನೀನು ತುಂಬ ಸ್ಪೀಡ್ ಹೊಡಿತೀಯ, ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ, ನೀನು ಹೋಗು, ನಾನು ಬಸ್ಸಲ್ಲಿ ಬರ್ತೀನಿ ಅಂತ. ಅಲ್ಲೇನೆ ರಸ್ತೆಲೇ ಒಂದು ಅರ್ಧ ಗಂಟೆ ಚರ್ಚೆ. ಆಮೇಲೆ ಯಾವ ಕಾರಣಕ್ಕೂ ನಾನು 40 ಮೇಲೆ ಹೋಗಲ್ಲ, ಬನ್ನಿ ಅಂತ ಬಲವಂತ ಮಾಡಿ ಕೈ ಕಾಲು ಮುಗಿದು ಮಾಡಿ ಆಮೇಲೆ ಪುನಃ ಕಾಲು ಕೂಡ್ಸ್ಕೊಂಡು ಬಂದ. ಈ ಥರ ನಮ್ಮ ಗುರುಗಳು. ಸ್ಪೀಡ್ ಅಂದ್ರೆ ಆಗಲ್ಲ ಅವ್ರಿಗೆ. ಸೊ ಈ ಥರ ಇದೆಲ್ಲ ಒಂದು ರೀತಿ ನಮಗೆಲ್ಲ ಒಂಥರ ಖುಷಿ ಕೊಡೋದು, ಒಂದು ರೀತಿ ಪಾಠನೂ ಕೂಡ ಅಷ್ಟೇ. ಏನಾಗಿತ್ತಂತೆ 40 ಮೇಲೆ ಏನಕ್ಕೆ ಹೋಗ್ಬಾರ್ದು ಅಂತಿದ್ದು? ಕಂಟ್ರೋಲ್ ಇರಲ್ಲ ಅಂತ ಅವ್ರಿಗದೇನೋ ಬಂದ್ಬಿಟ್ಟಿದೆ, ಅದು ಫೋಬಿಯಾ ಅಷ್ಟೇ. ಅದು ನಾನು ಡ್ರೈವ್ ಮಾಡಿದ್ರೆ, ನಾನು ಪ್ರತಿ ಸತಿ ಕಾರ್ ಡ್ರೈವ್ ಮಾಡಿದಾಗಲೂ ಕೂಡ ಹೊಸ ಕಾರ್ ತೊಗೊಂಡಾಗ ಅಲ್ಲಿ ನೋಡ್ತೀನಿ ಅಂತ, ಅದಲ್ಲಿ 140ವರೆಗೂ ಸ್ಪೀಡ್ ಇರುತ್ತೆ ಅಂದರೆ ನಾನು 140 ಟಚ್ ಮಾಡಿಬಿಡ್ಬೇಕು. ನಂದದು 140 ಇದೆ ಮ್ಯಾಕ್ಸಿಮಮ್ ಹೋಗುತ್ತೆ ಅಂದರೆ 140 ಹೊಡೋಬೇಕದು. ಬೆನ್ನಲ್ಲಿ ಇದ್ದುಬಿಟ್ಟಿತ್ತು ಅಂದರೆ ನನಗೆ ನೆಮ್ಮದಿ, ಮ್ಯಾಕ್ಸಿಮಮ್ ಸ್ಪೀಡ್ ಟಚ್ ಮಾಡ್ಬಿಟ್ಟೆ ಅಂತ. ಸೊ ಅದು ನಂದು.
ನಮ್ಮ ಗುರುಗಳು 40, ನಾನು 140. ಯಾವ ಕಾರ್ ಟೆಕ್ಸ್ಟ್ ಮಾಡಿದ್ರಿ? ನಾನು ಎಲ್ಲ ಕಾರು ಹಂಗೆ ಮಾಡೋದು ನಾನು.